ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಬೆಂಗಳೂರಿಂದ ಹಿಮಾಚಲ್ ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಕುಂಭಮೇಳಕ್ಕೆ ಹೋಗ್ತೀನಿ ಪ್ರಯಾಗ್ರಾಜು, ಅದಾದಮೇಲೆ ಸ್ಪಿಟಿ ಹಿಮಾಚಲ್ ಪ್ರದೇಶ, ಅದಾದಮೇಲೆ ಇನ್ ಕೇಸ್ ನನ್ನ ಬಜೆಟ್ಗೆ ಅಡ್ಜಸ್ಟ್ ಆದರೆ ಜಮ್ಮು ಕಾಶ್ಮೀರ್ ಇನ್ನೊಂದು ಸಲ ಹೋಗ್ತೀನಿ. ಲಾಸ್ಟ್ ರೈಡ್ ಹೋಗಿದ್ದೆ ಜಮ್ಮು ಕಾಶ್ಮೀರ, ಬಟ್ ಇನ್ನೊಂದು ಸಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟು ಕುಂಭಮೇಳ ಪ್ಲ್ಯಾನ್ ಇದೆ. ಸೊ ಇಲ್ಲಿಂದ ಹೊರಡೋಕ್ಕೆ ಮುಂಚೆ ದುಗ್ಲಮ್ಮನ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ಬಿಡೋಣ. ಆಮೇಲೆ ಹೊಸ ಶೂ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ 100% ಹೋಗಿ ಬರೋಷ್ಟೊತ್ತಿಗೆ ಹಾಳಾಗಿರುತ್ತೆ. ಸೊ ಅದಕ್ಕೆ ಹಳೆ ಶೂನೇ ಹಾಳು ಮಾಡ್ಕೊಂಡು ಬಂದುಬಿಡೋಣ ಅಂತ ಹಳೆ ಶೂನೇ ಹಾಕ್ಕೊಂಬಂದಿದ್ದೀನಿ. ಸೊ ಯಾಕಂದರೆ ಲಾಂಗ್ ರೈಡ್ಸಲ್ಲಿ ನಾವೇನೇನು ಇನ್ವೆಸ್ಟ್ ಮಾಡಿರ್ತೀವಿ ಅದೆಲ್ಲ ವಾಪಸ್ಸು ಅದೇ ಕಂಡೀಷನಲ್ಲಿ ಬರೋಲ್ಲ. ಸೊ ಅದಕ್ಕೋಸ್ಕರ ಇದು ಹೆಂಗಿದ್ರು ಶೂ ಹೋಗಿದೆ ಅಂದರೆ ಅಲ್ಲಿ ಗೇರ್ ಹಾಕ್ತೀವಲ್ಲ, ಸೊ ಗೇರ್ ಹಾಕತ್ತಿರ ಜಾಸ್ತಿ ಏಟಾಗಿ ಪ್ರೆಷರ್ ಜಾಸ್ತಿಯಾಗಿ ಇದು ನೋಡಿ ಇಲ್ಲಿ ತೂತಾನೆ ಬಿದ್ದುಬಿಟ್ಟಿದೆ. ಈ ಶೂನ ಯೂಸ್ ಮಾಡೋಕ್ಕಾಗೋಲ್ವಲ್ಲ ಹೊರಗಡೆ ಎಲ್ಲೋ. ಸೊ ಹಂಗಾಗಿ ಈ ರೈಡಲ್ಲೇ ಹಾಳು ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ತಾ ಬೇಕಾದರೆ ಹೊಸ ಶೂ ತೊಗೊಳ್ಳೋಣ, ಇಲ್ಲಾಂದರೆ ಅಲ್ಲಿ ಡೆಲ್ಲಿನಲ್ಲೆಲ್ಲಾದರೂ ನೋಡೋಣ. ಹೆಂಗಿದ್ರು ಈ ಶೂನ ಬಿಸಾಕ್ತಿದ್ದೆ. ಸೊ ಬಿಸಾಕೋದೇನಕ್ಕೆ, ಈ ರೈಡಲ್ಲಿ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ. ಗಾಡಿ ಹೊಡಿಯೋಕೆ ಅಷ್ಟೇ ಬೇಕು ನನಗೆ ಶೂ, ಇನ್ನೇನಕ್ಕೂ ಬೇಡ. 3 ಲಕ್ಷ. ಬುಲೆಟ್ ಟ್ರೈನು ಒಂದೇ ಬರುತ್ತಲ್ವ ಅದು. ನಾನು ಇದೇನಪ್ಪ ಹಿಂಗೆ ಬಂತು ಅಂತ ಅಂದ್ಕೊಂಡೆ ಕೆಳಗಡೆಯಿಂದ. ಇಷ್ಟೇ ಉದ್ದಾನ ಇರೋದಿದು ಬುಲೆಟ್ ಟ್ರೈನು. ಲೈಟಾಗಿ ಹೊಟ್ಟೆ ಹಸಿತೈತೆ, ಏನಾದರೂ ಮಾಡ್ಕೊಂಡು ತಿನ್ನೋಣ. ಇವಪ್ಪ ಇದೇನು ಗುರು, ನನ್ನ ತಲೆನೇ ಹೋಯ್ತಾ ಇಲ್ಲ. ನೆರಳಿರೋ ಜಾಗ ಹುಡ್ಕೋದು NH ಅಲ್ಲಿ ಹೆವಿ ಕಷ್ಟ ಗುರು. ಸಿಂಪಲಾಗಿ ಮಾಡ್ಕೊಳ್ಳೋದು ಅಷ್ಟೇ, ನಂದೇನು ಜಾಸ್ತಿ ಇಲ್ಲ. ನನಗೆ 1 ಪಾವ್ ಸಾಕು ಅನಿಸುತ್ತೆ. ಧನಿಯಾ ಪುಡಿನ ಅಥವಾ ಗರಂ ಮಸಾಲಾನ ಎರಡು ಕನ್ಫ್ಯೂಸ್ ಆಗೋದು. ಕಲರೇ ಬಂದಿಲ್ವಲ್ಲ. ಅಯ್ಯೋ, ಅರಿಶಿನ ಪುಡಿ ಹಾಕಿಲ್ಲ, ಅದಕ್ಕೆ ಕಲರ್ ಬಂದಿಲ್ಲ. ಈ ಕಾರ್ನವ್ರು ಎಷ್ಟು ಹಿಂಸೆ ಕೊಡ್ತಾರಪ್ಪ.